ಸರ್, ತಮಿಳುನಾಡು ಮಾದರಿಯಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ಅನ್ನುವಂತಹ ಚರ್ಚೆಗಳು ರಾಜ್ಯದಲ್ಲಿ ಶುರುವಾಗಿದೆ ಸರ್. ಮತ್ತು ಸರ್ಕಾರ ಕೂಡ ಆ ರೀತಿಯಾದಂಥ ಉತ್ಸಾಹ ತೋರ್ತಿದೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದನೂ ಬರೀ ಎಡವಟ್ಟನ್ನೇ ಮಾಡ್ಕೊಂಡು ಬರ್ತಿದ್ದಾರೆ ಹೊರತು ಜನಪರವಾಗಿ ಆಡಳಿತವನ್ನು ಕೊಡದೆ ಪ್ರತಿದಿನನೂ ದ್ವೇಷ, ವೈಮನಸ್ಸು ಮೂಲಕ ತಮ್ಮ ಅಧಿಕಾರ ದುರ್ಬಳಕೆಯನ್ನ ಮಾಡಿಕೊಂಡು ದ್ವೇಷವನ್ನ ಸಾಧಿಸುವಂತ ಮಾಡ್ತಿದ್ದಾರೆ. ಅವರಂತೂ ಒಳ್ಳೆ ಕೆಲಸ ಮಾಡಲ್ಲ. ಒಳ್ಳೆ ಕೆಲಸ ಮಾಡೋರ್ಗು ಬಿಡೋಲ್ಲ. ಈ ರೀತಿ ಪ್ರತಿನಿತ್ಯ ಎಲ್ಲ ಇಲಾಖೆ, ಮುಖ್ಯಮಂತ್ರಿಯಿಂದ ಪ್ರಾರಂಭವಾಗಿ ಎಲ್ಲ ಇಲಾಖೆಗಳಲ್ಲೂ ಇದೇ ಪರಿಸ್ಥಿತಿ ಆಗಿದೆ. ನಾವು ಇತಿಹಾಸದಲ್ಲಿ ಯಾವತ್ತೂ ಯಾವ ಸರ್ಕಾರದಲ್ಲೂ ಸರ್ಕಾರಿ ನೌಕರರು ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ನಾವು ನೋಡಿಲ್ಲ. ಕಾಂಗ್ರೆಸ್ ಅವರು ಬಂದಾಗ ಮಾತ್ರ ಸರ್ಕಾರಿ ಪೊಲೀಸ್ ಅಧಿಕಾರಿ, ಏನೊಂದು ಪರಿಶಿಷ್ಟ ಪಂಗಡ ಇಲಾಖೆ, ಪರಿಶಿಷ್ಟ ಜಾತಿಗೆ ಸೇರಿದವರು, ಇನ್ನೊಬ್ರು ಮತ್ತು ಎಲ್ಲ ಇಲಾಖೆನಲ್ಲೂ ನೆನ್ನೆನೋ ಮೊನ್ನೆನೋ ಒಬ್ರು ಲೈಬ್ರರಿಯನ್ ಸಂಬಳ ಕೊಟ್ಟಿಲ್ಲ ಅಂತನೂ ಆತ್ಮಹತ್ಯೆ, ಟ್ರಾನ್ಸ್ಫರ್ ಕಿರುಕುಳ, ಅಧಿಕಾರ ದುರ್ಬಳಕೆ, ಇವರು ಹಣ ಹೊಡೆದು ಇನ್ನೊಬ್ಬರ ಮೇಲೆ ಆಪಾದನೆ ಮಾಡೋದು, ಈ ರೀತಿ ಸಾವಿನ ಗ್ಯಾರಂಟಿಯನ್ನು ಕೊಟ್ಟುಕೊಂಡು, ರೇಪ್ಗಳ ಗ್ಯಾರಂಟಿಯನ್ನು ಕೊಟ್ಟುಕೊಂಡು, ಹಿಂದೂ ಕಾರ್ಯಕರ್ತರ ಪ್ರಾಣ ತೆಗೆಯುವಂಥದ್ದು ಮತ್ತು ತುಷ್ಟೀಕರಣ ರಾಜಕಾರಣವನ್ನು ಮಾಡಿ ಇಡೀ ರಾಜ್ಯದಲ್ಲಿ ಅವ್ಯವಸ್ಥೆಯನ್ನು ಕೊಟ್ಟಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರವಾಗಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಈ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡೋರನ್ನ ಸಹಿಸ್ಕೊಳ್ಳೋಕ್ಕಾಗಲ್ಲ. ಒಳ್ಳೆ ಕೆಲಸ ಮಾಡೋರ್ಗೆ ಏನಾರ ತೊಂದರೆ ಕೊಡಬೇಕು ಅಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಾಗಾಗಿ ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಇದ್ದೀರಾ, ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡೋರ್ಗೂ ಅವಕಾಶ ಮಾಡಿಕೊಡಿ, ನೀವು ಸಹ ಒಳ್ಳೆ ಕೆಲಸ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಯಾವುದೇ ಪ್ರಯತ್ನಗಳನ್ನ ನೀವು ಮಾಡೋದನ್ನ ನಿಲ್ಲಿಸಿ, ರಾಜ್ಯದಲ್ಲಿ ಜನ ನಿಮ್ಮನ್ನ ಯಾವ ಕಾರಣದಲ್ಲೂ ಇದುವರೆಗೂ ಹೇಗೋ ಬೆಂಗಳೂರು ನಗರದಲ್ಲಿ ಈ ಕೋರ್ಟ್ ಆರ್ಡರ್ ನಮ್ಮ ರಕ್ಷಣೆಯಲ್ಲಿ ಎಲ್ಲೂ ಪ್ರತಿಭಟನೆ ಆಗದ ಕಾರಣ ಏನೋ ನೀವು ಬಚಾವಾಗಿದ್ದೀರ. ಎಲ್ಲಾ ಕಡೆ ಇವತ್ತು ಪ್ರತಿಭಟನೆ ಮಾಡಕ್ಕೇನಾರ ನ್ಯಾಯಾಲಯದಲ್ಲಿ ಅವಕಾಶವನ್ನು ಮಾಡಿಕೊಟ್ರೆ ಜನ ನಿಮಗೆ ಕಣ್ಕಂಡಲ್ಲೇ ಇಟ್ಕೋತಾರೆ. ನೀವು ಒಂದೊಂದನ್ನು ಮಾಡ್ತಿರೋ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಅಥವಾ ಕರೆಂಟ್ ಬಿಲ್ಲು, ವಾಟರ್ ಬಿಲ್ ಅಲ್ಲಿ ಮೀಟರ್ ಚಾರ್ಜಸ್ ಅಂತ ನೀವು ನೋಡಬೇಕು ಯಾವ ರೀತಿ ದರವನ್ನು ಹಾಕ್ತಿದ್ದಾರೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಲ್ಲಂತೂ ಆಸ್ತಿ ತೆರಿಗೆ ಅಷ್ಟೇ ಹಾಕ್ತಿದ್ದಾರೆ. ಇನ್ನಿತರ ಎಲ್ಲ ಆಸ್ತಿ ತೆರಿಗೆನಲ್ಲಾಗ್ಲಿ, ಪ್ಲಾನ್ ಸ್ಯಾಂಕ್ಷನ್ ಅಲ್ಲಾಗ್ಲಿ, ಈ ಖಾತೆ ಮಾಡ್ಕೊಡೋದ್ರಲ್ಲಾಗ್ಲಿ, ಓಸಿನಲ್ಲಾಗ್ಲಿ, CC ನಲ್ಲಾಗಿರಲಿ, ಈ ಎಡವಟ್ಟು ಮೇಲೆ ಎಡವಟ್ಟು, ಟನಲ್ ರೋಡು, ಈ ರೋಡು, ಆ ರೋಡು, ಎಲ್ಲಿ ನೋಡ್ರು ಕಸ, ಎಲ್ಲಿ ನೋಡ್ರು ಸಮಸ್ಯೆ, ಈ ರೀತಿ ಗೊಂದಲ ನಿರ್ಮಾಣ ಮಾಡಿ ಇಡೀ ರಾಜ್ಯವನ್ನೇ, ಇಡೀ ನಗರ, ನಮ್ಮ ಬೆಂಗಳೂರು ನಗರನ್ನು ಅವ್ಯವಸ್ಥೆಯನ್ನು ತಂದು ಜನಕ್ಕೆ ಯಾಕಾದರೂ ಇವರಿಗೆ ಅಧಿಕಾರಕ್ಕೆ ತಂದುವೋ, ಯಾತಕ್ಕಾದ್ರೂ ಇವ್ರಿಗೆ ಮತವನ್ನು ಕೊಟ್ಟುವೋ ಅನ್ನೋದನ್ನ ಪಶ್ಚಾತ್ತಾಪ ಪಡ್ತಿದ್ದಾರೆ. ಗುತ್ತಿಗೆದಾರರಂತೂ ಇವ್ರ ಹಿಂದೆ ಹೋಗಿದ್ದು ಪಾಪ ಸುಳ್ಳು. ಯಾಕೆಂದ್ರೆ ಸುಳ್ಳು ಹೇಳೋದ್ರಲ್ಲಿ ಕಾಂಗ್ರೆಸ್ ಅವರು ನಿಸಿಮ್ರು. ಇವ್ರಿಗೆ ಸುಳ್ಳು ಹೇಳಿ ನಂಬಿಸಿ ಅವ್ರನ್ನ ದುರ್ಬಳಕೆ ಮಾಡ್ಕೊಂಡಿರು. ಈಗ ಗೊತ್ತಾಗ್ತಿದೆ ಕಾಂಗ್ರೆಸ್ ಅಂದ್ರೆ ಹೆಂಗೆ, ಕಾಂಗ್ರೆಸ್ ಅಂದ್ರೆ ಯಾವ ರೀತಿ ವಸೂಲಿಯನ್ನು ಮಾಡ್ತಾರೆ, ಯಾವ ರೀತಿ ರಕ್ತವನ್ನ ಹೀರ್ತಾರೆ ಅನ್ನೋದನ್ನ ಇವತ್ತು ಗುತ್ತಿಗೆದಾರರು ಅಯ್ಯೋ ಅನ್ನೋಂಗಾಗಿದೆ. ಸೊ ಈ ರೀತಿ ಕಾಂಗ್ರೆಸ್ ಪಕ್ಷದ ಕಾಟ ಸಹಿಸ್ಕೊಳಕ್ ಯಾರ ಕೈನಿಂದಲೂ ಆಗ್ತಿಲ್ಲ. ಪ್ರತಿಯೊಬ್ರು ಸರ್ಕಾರಿ ನೌಕರರಿಂದ ಹಿಡಿದು, ನಾಗರಿಕರಿಂದ ಹಿಡಿದು, ಗುತ್ತಿಗೆದಾರರಿಂದ ಹಿಡಿದು, ರಾಜಕಾರಣಿಗಳಿಂದ ಹಿಡಿದು, ಪ್ರತಿಪಕ್ಷದ ಶಾಸಕರಿಂದ ಹಿಡಿದು ಎಲ್ಲರಿಗೂ ಸಾಕಾಗಿದೆ. ಚೀನಾದ ಪ್ರತಿನಿಧಿಯೊಬ್ಬರು ಬಂದು ಇಲ್ಲಿ ಬೆಂಗಳೂರಿನ ವಾಸ್ತವ ಚಿತ್ರಣ ತೆಗೆದಿಟ್ಟಿದ್ರೆ ನಾವೇನ್ ಹೇಳೋದು ಸರ್? ನೋಡಿ, ಇವ್ರಿಗೆ ಜನ ಇವ್ರಿಗೆ ಅಧಿಕಾರ ಕೊಟ್ಟವ್ರೆ ಆಡಳಿತ ಮಾಡ್ಲಿಕ್ಕೆ. ಇವ್ರು ಆಡಳಿತ ಮಾಡ್ತಿಲ್ಲ, ಪ್ರತಿದಿನ ಬರೀ ರಾಜಕೀಯ ಮಾಡಿಕೊಂಡು, ಸಮಯವನ್ನು ವ್ಯರ್ಥ ಮಾಡಿಕೊಂಡು, ದ್ವೇಷ, ಅಸೂಯೆ, ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಹಣ ಮಾಡ್ಕೊಳ್ಳೋಕ್ಕೆ, ಭ್ರಷ್ಟಾಚಾರ ಮಾಡಲಿಕ್ಕೆ
ಇವರು ಪೂರ್ತಿ ಸಮಯವನ್ನು ಕೊಡ್ತಿದ್ದಾರೆ. ಹಾಗಾಗಿ ಇವತ್ತು ನಗರದಲ್ಲಿ ನೀವು ನೋಡ್ಬೋದು, ಎಲ್ಲೂ ಕತ್ತಲೆ, ಎಲ್ಲಿ ನೋಡ್ರೆ ಕಸ, ಎಲ್ಲಿ ನೋಡ್ರು ಗುಂಡಿ, ಎಲ್ಲಿ ನೋಡ್ರು ಅವ್ಯವಸ್ಥೆ ಮೇಲೆ ಅವ್ಯವಸ್ಥೆಗಳನ್ನ ನಗರದಲ್ಲಿ ನಾವು ನೋಡುವಂಥದ್ದಾಗುತ್ತೆ. ಎಲ್ಲವೂ ದುಬಾರಿ ಮಾಡಿ ಇವತ್ತು ಸಾರಿಗೆನೂ ನೀವು ನೋಡಿ, ಮೆಟ್ರೋನು ಬೆಲೆ ಏರಿಕೆಯನ್ನು ಮಾಡಿ ಇವತ್ತು ಬೆಂಗಳೂರು ನಗರವನ್ನ ಸಂಪೂರ್ಣವಾಗಿ ನಿರ್ನಾಮವನ್ನು ಮಾಡಿದರೆ. ಕಿರಣ್ ಮುಜುಮ್ದಾರ್ ಅವರು ಬಾರಿನೂ ಅವರು ಸರ್ಕಾರಕ್ಕೆ ಕಿವಿ ಮಾತನ್ನು ಹೇಳ್ತಿದ್ದಾರೆ. ಮೋಹನ್ ದಾಸ್ ಪಾಯ್ ಅವರು ಹೇಳ್ತಿದ್ದಾರೆ. ಇನ್ಯಾರು ಏನಾರು ಹೇಳಿದ್ರೆ ಬೆದರಿಕೆ ಆಗ್ತದೆ. ನೀವು ಬಿಜೆಪಿ ಪಕ್ಷನ ಬೆಂಬಲಿಸೋರು, ನೀವೆಲ್ಲ ಬಿಜೆಪಿ ಪಕ್ಷದವರು, ಬೇಕಾದ್ರೆ ಇಲ್ಲದರೆ ಜಾಗ ಖಾಲಿ ಮಾಡು, ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ಬೆದರಿಸುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ನಿಜಕ್ಕೂ ನಮಗೆ ಅವಮಾನ, ನಮ್ಮ ನಾಡಿನ ಜನತೆಗೆ ಅನ್ಯಾಯವನ್ನು ಮಾಡ್ತಿದ್ದಾರೆ. ಬೆಂಗಳೂರಿನ ಅಭಿವೃದ್ಧಿಯನ್ನ ಮಾಡೋದ್ ಬದಲು ಅದನ್ನ ಅಭಿವೃದ್ಧಿಯನ್ನು ಮಾಡೋದು ಬಿಟ್ಟು ನಿರ್ನಾಮ ಮಾಡುವಂತ ಕೆಲಸದಲ್ಲಿ ಇವತ್ತು ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ಯಾರೇ ನಗರಕ್ಕೆ ಬರ್ತಿರೋರು, ಬೇರೆ ದೇಶದಿಂದ ಬರ್ತಿರೋರು, ಉದ್ಯಮಿಗಳು, ನಾಗರಿಕರು ಎಲ್ಲರೂ ಹತಾಶರಾಗಿ ಎಷ್ಟು ಹೇಳಿದ್ರು ಕೇಳಿ ತಯಾರಿಲ್ಲ. ನಮ್ಮನ್ನ ಕಷ್ಟದಲ್ಲಿ ಸಿಲುಕಿಸಿ ಈ ರೀತಿ ನಮ್ಮ ಜೀವನನೇ ಕಷ್ಟಕರವಾಗಿ ಮಾಡಿದ್ದಾರೆ. ಹಾಗಾಗಿ ಎಲ್ಲರ ಮಾತನ್ನ ಕೇಳಿ ನೀವು ಈಗಲಾದರೂ ಎಚ್ಚೆತ್ತುಕೊಂಡು ಒಳ್ಳೆ ಕೆಲಸ ಮಾಡಿ ಅಂತ ನಾನು ಕೇಳ್ಕೊತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.